ಇದು ಯಾವ ಕಾಲಘಟ್ಟದಲ್ಲಿ ನಡೆಯುವಂತಹ ಸ್ಟೋರಿ? 2007ರಿಂದ 2013 ಒಳಗಡೆ ನಡೆಯುವಂತ ಒಂದು ಕತೆ. ಅಂದ್ರೆ ಒಂದು 500 ರೂಪೀಸ್ ಮೊಬೈಲ್ ಬರುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಫಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಬರುತ್ತೆ ಅಷ್ಟರೊಳಗಡೆ. ನಡೆಯುವಂತ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಹಳ್ಳಿ ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ. ಯಾವಾಗ ನಿಮ್ಗೆ ಮೊಬೈಲ್ ಎಂಟ್ರಿ ಆಗುತ್ತೋ, 500 ರೂಪೀಸ್ ಮೊಬೈಲ್ ಎಂಟ್ರಿ ಆಗುತ್ತೋ, ಅಲ್ಲಿಂದ ಒಂದು 20 ವರ್ಷದಿಂದ ಆಗದಿರೋ ಒಂದು ಬದಲಾವಣೆ ಆ ಒಂದಷ್ಟು ವರ್ಷಗಳಲ್ಲಿ ಹಿಂಗಾಗುತ್ತೆ, ಟಕ 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 ಅಂತ. ಆ ಬದಲಾವಣೆಗೆ ಮನುಷ್ಯನ ಎಮೋಷ್ನಲ್ ಜರ್ನಿ, ಮನುಷ್ಯನ ಪೊಲಿಟಿಕಲ್ ರಿಯಾಕ್ಷನ್ನು, ಸಾಮಾಜಿಕ, ಪ್ರಾಕೃತಿಕ ಎಲ್ಲದು ಅದೊಂದು ಬೇರೆನೇ ಕಿಕ್ ಸಿಕ್ತು ಅನಿಸ್ತು ನನಗೆ. ಆ ಟೈಮ್ ಲೈನ್ ಸಖತ್ ಅನ್ನಿಸ್ತು. ಅಲ್ಲಿಗೆ ಲೆಟರ್ನ ತೋರಿಸಿದ್ದೀರಾ? ಇಲ್ಲ, ಲೆಟರ್ಸ್ ಮಾಮೂಲಿ ರಿಜಿಸ್ಟರ್ ಪೋಸ್ಟ್ ಆ ಥರದ್ದೇನೇ ಇರುತ್ತೆ ಅಷ್ಟೇ. ಸೊ ತುಂಬ ಹಳೇದೇನಲ್ಲ, ಎಲ್ಲ ರೀಚ್ 2007 ಏನು ತುಂಬ ಹಳೇದೇನಿಲ್ಲ. ಅಲ್ಲಿಂದ 2013 ಎಲ್ಲಿ ಇದು ನಡೆಯೋದು ಸರ್? ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ ಗಡಿ ಭಾಗ. ನಮ್ಮೂರು, ಸಂತೋಷ. ನಮ್ಮೂರಲ್ಲಿ ನಡೆಯೋ ಸ್ಟೋರಿ. ಓಕೆ ಸರ್, ಇವಾಗ ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾಗೆ ಹೀರೋ ಅಂತಂದಾಗ ಒಂದು ನಮ್ಮ ತಲೆಗೆ ಒಂದು ಜವಾಬ್ದಾರಿ ಬರುತ್ತೆ. ದೊಡ್ಡ ಮನೆಯವರು, ಅವ್ರಿಗೆ ಹೇಗೆ ಬರಿಬೇಕು ಏನೋ, ಒಂದಷ್ಟು ಡೈಲಾಗ್ಸ್ ಎಲ್ಲ ಇರಬೇಕು, ಜೊತೆ ಕತೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಅದೊಂದು ನಮ್ಮ ತಲೆನಲ್ಲಿ ಬಂದೇ ಬಿಡುತ್ತೆ. ಸೊ ಅದ್ರಲ್ಲಿ ಹೇಗೆ ವರ್ಕ್ ಮಾಡಿದ್ರಿ ನೀವು ಈ ವಿಚಾರದಲ್ಲಿ? ಅದೇನು ಚೇಂಜ್ ಮಾಡಿಲ್ಲ. ನಾನು ವಿನಯ್ ಸರ್ ಕತೆ ಹೇಳಕ್ ಹೋದಾಗ ವಿನಯ್ ಸರ್ ಆ 15 ಮಿನಿಟ್ಸ್ ಕೇಳ್ತಾರೆ. ಅದಾದ್ಮೇಲೆ ಇನ್ನು 2 days ನನಗೆ ಶೂಟ್ ಇದೆ, ನೆಕ್ಸ್ಟ್ ಸಂಡೇ ಸಿಗೋಣ ಅಂತ ಹೇಳಿರ್ತಾರೆ. ನಾನು ಓಕೆ ಅನ್ಕೊಂಡು ಸುಮ್ಕಾಗ್ಬಿಟ್ಟೆ. ಆಮೇಲೆ ನಾನು ಊರಿಗೆ ಹೋಗ್ತಿದ್ದೆ, ಮತ್ತೆ ಫೋನ್ ಮಾಡು ಟಕ್ಕಂತ. ಶಾಕ್ ಆಯ್ತು ನನಗೆ. ಅಂದ್ರೆ ಅವ್ರಿಗೆ ಏನೋ ಅರ್ಥ ಆಗಿರಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಅಂದ್ರೆ ತುಂಬಾ ಅವರು ಗೊತ್ತಿಲ್ಲ ಹಳ್ಳಿ ಲೈಫ್ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ಕಾಲ್ ಮಾಡಿದ ತಕ್ಷಣ ಅವತ್ತು ಹೇಳ್ತೀರಾ ಫುಲ್ ನರೇಟ್ ಮಾಡ್ತೀರಾ? ಓಕೆ. ನಾನು ಪೂರ್ತಿ 2.5 ಗಂಟೆ ನರೇಟ್ ಮಾಡಿದೆ. ಒಂದು ಚೂರು ಎದ್ದಿಲ್ಲ. ಸರ್ ದಿಸ್ ಇಸ್ ಕ್ಲೈಮ್ಯಾಕ್ಸ್ ಅಂತ ಹಿಂಗೆ ಎದ್ದೆ, ಹಿಂಗೆ ಹೇಳಿದ ತಕ್ಷಣ ಸೂಪರ್ಬಾಗಿದೆ ಅಂದ್ರೆ ಟಪ್ ಅಂತ ಎದ್ದೋಗಿ ಅಮ್ಮ ಅಪ್ಪಾಜಿ ಇಬ್ರು, ರಾಘಣ್ಣಪ್ಪಾಜಿ ಮಂಗಳಮ್ಮ ಅವ್ರನ್ನ ಕರ್ಕೊಂಬಂದು, ಇವರು ತುಂಬ ಅದ್ಭುತ ಸ್ಕ್ರಿಪ್ಟ್, ತುಂಬ ಎಕ್ಸೈಟ್ ಆಗಿ ಹೇಳಿದ್ರು. ಅದೆಲ್ಲ ಹೇಳಾದ್ಮೇಲೆ ಅಲ್ಲಿಂದ ಒಂದು ಮ್ಯಾರಥಾನ್ ಸ್ಟಾರ್ಟ್ ಆಗುತ್ತೆ. 1 month, ಲಿಟ್ರಲಿ 1 month ಸರ್. 1 month ಇಡೀ ಫ್ಯಾಮಿಲಿ ಇಲ್ಲಿರೋರೆಲ್ಲ ಕತೆ ಕೇಳಿದ್ದಾರೆ. ಗ್ರಾಮೀಣ ಅಂದ್ರೆ ಕಲಾವಿದರ ಸಂಘದಲ್ಲಿ ಏನು ನಾನು ಅವ್ರಿಗೋಸ್ಕರ ನೀವು ಹೇಳಿದ ಪ್ರಶ್ನೆಗೆ ಅವ್ರಿಗೋಸ್ಕರ ನಾನೇ ಡೈಲಾಗ್ ಅದೆಲ್ಲ ಏನಿಲ್ಲ. ಅಣ್ಣವ್ರ ಮನೆ ಬ್ಯೂಟಿಫುಲ್ ಇದಿರೋದು, ಅವರ ಏನ್ ಹೇಳ್ತಾರ, ಅವರ ಬ್ಯೂಟಿ ಕತೆ, ಬ್ಯೂಟಿ ಆಫ್ ದ ಸ್ಟೋರಿ ಕೂಡ ಜಸ್ಟಿಫಿಕೇಶನ್. ಅವ್ರು ಕತೆಗೋಸ್ಕರ ಅವ್ರು ಬರ್ತಾರೆ, ಅವ್ರಿಗೋಸ್ಕರ ಕತೆನ ಮಾಡಲ್ಲ. ಒಂದು ಪದನು ಚೇಂಜ್ ಮಾಡಕ್ ಹೇಳಿಲ್ಲ. ಸರ್ ಮೋಸ್ಟ್ ಈಸಿ ಟು ವರ್ಕ್ ವಿತ್. ಅವ್ರ ಥರ ನಾನು ಯಾವ ಆ್ಯಕ್ಟರ್ ಜೊತೆ ಇವತ್ತವರೆಗೂ ಕೆಲಸ ಮಾಡೇ ಇಲ್ಲ. ಅಂದರೆ ಹಳೆ ಕಾಲದಲ್ಲಿ ಆಬ್ವಿಯಸ್ಲಿ ಶಿವಣ್ಣ ಮತ್ತು ಅಪ್ಪು ಸರು, ಅದಾದಮೇಲೆ ಐ ಥಿಂಕ್ ಇಸ್ ಡೆಫಿನೆಟ್ಲಿ ವಿನಯ್ ನಾನು ವರ್ಕ್ ಮಾಡಿದ್ರಲ್ಲಿ. ಆ್ಯಂಡ್ ಐ ಥಿಂಕ್ ಹೀ ಈಸ್ ಮೈಂಡ್ ಬ್ಲೋಯಿಂಗ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ. ಈ ಸಿನಿಮಾ ಇಸ್ ಪ್ರಾಬಬ್ಲಿ ಹಿಸ್ ಕೆರಿಯರ್ ಬೆಸ್ಟ್ ಅಂತ ಹೇಳ್ಬೋದು ಅಂಟಿಲ್ ನಾವು. ಸರ್ ಅವ್ರ ಲುಕ್ಕು ಅಷ್ಟೇ ಸರ್, ಈ ತರ ಲುಕ್ಕಲ್ಲಿ ನೋಡಿರ್ಲಿಲ್ಲ ನಾವು. ಬಟ್ ಎವ್ರಿಥಿಂಗ್ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಅವರು. ಅಂದ್ರೆ ಬಿಯರ್ಡ್ ನನಗೆ ಹಿಂಗೆ ಬೇಕು, ಒಂದು ಹೇರ್ ಸ್ಟೈಲ್ ನನಗೆ ಹಿಂಗೆ ಬೇಕು. ಅವರು ಚಂದ್ರನು ತುಂಬಾ ಡಿಸ್ಕಸ್ ಮಾಡಿನೇ ಈ ಪಾತ್ರನ ನೀಟಾಗಿ ಕೆತ್ತಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ 6 and Sina ಅನ್ನೋ ಒಂದು ಪಾತ್ರ ಇಸ್ ರಿಯಲಿ ರಿಯಲಿ ಗುಡ್. ವಿನಯ್ ಸರ್ ಅಂದ್ರೆ ಈ ಪಾತ್ರನ ಹೇಳ್ದಾಗ್ಲೇ ಅವ್ರ ಲುಕ್ ವೈಸ್ ನಾನು ಹೇಳಿದ್ದೆ, ನನಗೆ ಈ ಥರ ಬದಲಾಗಬೇಕು ಅಂತ ಹೇಳಿದ್ದೆ. ಅವ್ರು ಅದೇ ಥರ ಏರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು, ಗಡ್ಡ ಇಷ್ಟು ದಪ್ಪ ಎಲ್ಲ ಗಡ್ಡ ಬಿಟ್ಕೊಂಡು, ಸೊ ಭಾಷೆ ಬರೀ ಅವರು ದೈಹಿಕವಾಗಿ ಬದಲಾವಣೆ ಅಲ್ಲ, ಮಾನಸಿಕವಾಗೂ ಈ ಪಾತ್ರಕ್ಕೆ ಏನ್ ಬೇಕು. ನಮ್ಮ ಊರಲ್ಲೆಲ್ಲ ಬಂದಿದ್ದಾರೆ ಅವ್ರು ಯಾವ ಲೆವೆಲ್ಗೆ ಅಂದ್ರೆ, ನಮ್ಮ ಊರಲ್ಲಿ ಯಾರೋ ಜನಗಳು ಹೋಟ್ಲಲ್ಲೆಲ್ಲ ಮಾತಾಡ್ತಿದ್ರು, ಅಲ್ಲಿ ಗೊತ್ತಿಲ್ದಂಗೆ ಮಾತುಗಳು ರೆಕಾರ್ಡ್ ಮಾಡಿ ಇವ್ರಿಗೆ ಕಳಿಸ್ತಾ ಇದ್ದೆ. ಆ ಮಾತುಗಳೆಲ್ಲ ಕೇಳಿಸ್ಕೊಂಡು ಆಮೇಲೆ ನಾನು ಇಡೀ ಪ್ರತಿ ಮಾತುಗಳು ಇವನ್ ವಿನಯ್ ಸರದ್ ಅಲ್ದಲ್ಲೇ ಬೇರೆ ಪಾತ್ರಧಾರಿಗಳದ್ದು ಕೂಡ ನಾನು ವಾಯ್ಸ್ ನೋಟ್ನ ಕಳಿಸ್ತಿದ್ದೆ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಿದ್ದೆ. ಅದನ್ನ ಅವ್ರು ಕೇಳಿ 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 ಯಾವ ಲೆವೆಲ್ಗಿಂದ ಸ್ಕ್ರಿಪ್ಟ್ ಸೆಟ್ಟಿಗೆ ಬಂದವರು ಸ್ಕ್ರಿಪ್ಟ್ ಹಿಡ್ಕೊಂಡಿದ್ದು ನೋಡೇ ಇಲ್ಲ. ಒಂದ್ ದಿವಸ ಡೈಲಾಗ್ ಪೇಪರ್ ಹಿಡ್ಕೊಂಡಿಲ್ಲ ಅವರು. ಯಾವ ಸೀನ್ ಆ ಸೀನಾ ಓಕೆ ಡನ್. ಅಂದ್ರೆ ಸೀನನ್ನ ರೌಡಿ ತರ ಏನಾದ್ರು ತೋರಿಸಿದ್ರೆ? ರೌಡಿ ಅಂತಲ್ಲ, ಒಬ್ಬ ಸಾಮಾನ್ಯ ಹುಡುಗ, ಪ್ರತಿಯೊಬ್ಬರಿಗೂ ಒಳ್ಳೆತನ, ಪ್ರತಿಯೊಬ್ಬನಲ್ಲೂ ರಾವಣ ಇದ್ದೇ ಇರ್ತಾನೆ. ಯಾರು ಯಾವ್ದನ್ನು ಕೆಣಕ್ತಾರ ಅದು ಸಿಗ್ತಾರೆ. ಅದೇ ಈ ಲುಕ್ ಯಾವಾಗ ಬರುತ್ತೆ ಅಂತ. ಈ ಲುಕ್
ನೋಡಿ ಎಷ್ಟು ರಗಡ ಕಾಣಿಸ್ತಿದ್ದಾರೆ. ಒಂದು ಎಕ್ಸ್ಟ್ರಾಡಿನರಿ ಸಿಚುವೇಶನ್ ಇದೆ ಅದಕ್ಕೆ. ಒಂದು ಸಚ್ ಬ್ಯೂಟಿಫುಲ್, ಬಹಳ ಬ್ಯೂಟಿಫುಲ್ ಆದ ಸಿಚುವೇಶನ್ ಇದೆ. ವೆರಿ ಪವರ್ಫುಲ್ ಸಿಚುವೇಶನ್. ನಾನು ತುಂಬಾ ಬರಿವಾಗ್ಲೇ ನನ್ಗೆ ಕಿಕ್ ಕೊಟ್ಟಿತ್ತು. ಇವನ್ ಅದು ಸ್ಕ್ರಿಪ್ಟ್ ರೀಡಿಂಗ್ ಕೊಡೋರು ಸರ್ ಕೂಡ ತುಂಬಾ ಇಷ್ಟ, ವಾವ್ ಅಂತ ಖುಷಿ ಪಟ್ಟಿದ್ರು. ಸೊ ಇವನ್ ಶೂಟ್ ಆಗ್ಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿದೆ ಇದು. ಅದು ಬಹಳ ಎಮೋಷನಲ್ ಅಂದ್ರು, ಏನೋ ಒಂದು ಜಾಗ, ಸಖತ್ ಜಾಗ ಇದೆ ಇದು. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೆ ಅಂದ್ರೆ ಫೋಟೋ ಶೂಟ್ ಕೂಡ ನಾವು ಇದಕ್ಕೆ ಸಪ್ರೇಟ್ ಆಗಿ ಫೋಟೋ ಶೂಟ್ ಏನ್ ಮಾಡಿಲ್ಲ. ಯಾವ ಒಂದು ಸ್ಟಿಲ್ ನಾವು ಸೆಪರೇಟ್ ಆಗಿ ಫೋಟೋ ಶೂಟ್ ಮಾಡಿಲ್ಲ. ಇವನ್ ನಾವ್ ಏನ್ ಲೊಕೇಶನ್ ಅಲ್ಲಿ ಏನ್ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗಿದೆ ಅದೇ ಕ್ಯಾರೆಕ್ಟರ್. ಸರ್ ಇನ್ನೊಂದು ಮಾತಾಡ್ಬೇಕಾಗಿರೋ ವಿಷಯ ಅಂತಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಯೋಗಿ ಸರ್ ಇದ್ದಾರೆ ಸರ್. ಅವ್ರ ಕ್ಯಾರೆಕ್ಟರ್ ಏನು ವಿಲನ್ ಅಥವಾ ಯಾವ ತರ ತೋರಿಸಿದ್ದೀರಾ ಸರ್? ಏನು ಬಿಟ್ಕೊಡ್ತಾ ಇಲ್ಲ ನೀವು. ಅಲ್ಲ ಅಂದ್ರೆ ನಮಗ್ ಸಿಕ್ಕ ಖುಷಿ ನೋಡೋ ಪ್ರತಿಯೊಬ್ಬರಿಗೂ ಸಿಗ್ಬೇಕನ್ನೋದು ಖುಷಿ. ಒಂದ್ ಖುಷಿ ಸದ್ಯಕ್ಕೆ ಹೇಳ್ಬೋದು ಏನಂತ ಹೇಳಿದ್ರೆ, ವಿನಯ್ ಸರ್ ಆಪೋಸಿಟ್ ಯೋಗಿ ಸರ್ ಬಂದ್ರೆ ಅವರು ಕೂಡ ಒಬ್ಬ ಹೀರೋನ. ಅವರು ಹೀರೋ ಆಗಿ ಕೂಡ ಅವ್ರ ಸ್ಕ್ರಿಪ್ಟ್ ಅವ್ರಿಗೆ ಮೊದ್ಲೇ ಗೊತ್ತಿತ್ತು. ನಾನು ಅವ್ರು ಹೋಗಿ ಕೇಳಿದ ತಕ್ಷಣ ಓಕೆ ನಾನೇನ್ ಮಾಡ್ಬೇಕು ಸರ್ ಆ ಪಾತ್ರ ಇನ್ನೊಂದ್ಸರಿ ಹೇಳು ಕೇಳಿದ್ರು. ಓಕೆ ನೀನು 10 ವರ್ಷದಿಂದ ನೋಡ್ತಾ ಇದ್ದೀನಿ, ನಾನು ಸೈಕಲ್ ಹೊಡಿತಿದ್ದೆ, ನಡಿ ನಾನು ಬರ್ತೀನಿ ಅಂತ ಅವ್ರು ಬಂದ್ರು. ಸೊ ಆ ಪಾತ್ರ ಇವ್ರಿಬ್ರು ನೋಡೋದಕ್ಕೆ ಫ್ರೇಮ್ ಅಲ್ಲಿ ಅಷ್ಟು ಖುಷಿ ಅನ್ಸುತ್ತೆ. ಹಂಗ ಅನ್ಸುತ್ತೆ ಇಬ್ರು ಹೆಂಗಂದ್ರೆ ವೆರಿ ಡಿಫ್ರೆಂಟ್ ಶೇಡ್ಸ್, ವೆರಿ ಡಿಫ್ರೆಂಟ್ ಶೇಡ್ಸ್. ಅಂದ್ರೆ ಒಂದು ಪರಿಸ್ಥಿತಿ ಯಾವ ಒಂದು ಕ್ಯಾರೆಕ್ಟರ್ನ ಯಾವ್ದು ಬೇಕಾದ್ರೂ ಬದಲಾಯಿಸ್ಬೋದು. ಅಂದ್ರೆ ಹೇಳ್ದಂಗೆ ನೀವು ರಾಮನ್ ನೋಡ್ಕಿದ್ರೆ ರಾಮ, ರಾವಣ ನೋಡ್ಕಿದ್ರೆ ರಾವಣ, ಆ ಥರ. ಸೊ ಇಟ್ ಇಸ್ ದ ವೇ ಹೌ ಯು ಲುಕ್ ಎಟ್ ಇಟ್, ಅದ್ರ ಮೇಲೆ ಡಿಪೆಂಡೆಂಟ್ ಇದೆ. ಬಟ್ ಇಟ್ ಈಸ್ ಅ ವೆರಿ ವೆರಿ ನೈಸ್ ಸ್ಟೋರಿ ಆ್ಯಂಡ್ ವೆರಿ ವೆಲ್ ಆ್ಯಕ್ಟೆಡ್ ಆಲ್ಸೋ. ಈವನ್ ಲೂಸ್ ಮದರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ಆ ಪಾತ್ರಕ್ಕೆ ಅಂದ್ರೆ ಅಂದ್ರೆ ನಾನೊಬ್ಬ ಹೀರೋ, ನನ್ಗೆ ಇಲ್ಲೊಂದು ಪಂಚ್ ಡೈಲಾಗ್ ಕೊಡು, ನೋ ಆ ಥರ ಎಲ್ಲ ಆಗಿಲ್ಲ ಇದು. ಆ ಪಾತ್ರಕ್ಕೆ ಎಲ್ಲರೂ ಕೂಡ ಅವರು ಅಂತಲ್ಲ, ವಿನು ಸರ್ ಅಂತ ಯಾರಾದ್ರೂ ಅಷ್ಟೇ ಆ ಪಾತ್ರಕ್ಕೆ ಎಷ್ಟು, ಒಟ್ಟು ಪಾತ್ರಕ್ಕೆ ಎಷ್ಟು ಬೇಕೋ ಏನ್ ಬೇಕೋ ಅಷ್ಟು ಕರೆಕ್ಟಾಗಿ, ಊಟಕ್ಕೆ ಎಷ್ಟು ಉಪ್ಪು ಖಾರ ಬೇಕೋ ಆ ಥರ ಆ ಅಳತೆ ಮೀರಿದಂಗೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.